ಬಿಎಸ್ವೈ ಬಂಧನಕ್ಕೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಪೋಕ್ಸೋ ಕೇಸ್ನಲ್ಲಿ ಜಾಮೀನು ರಹಿತ ಈಗ ವಾರೆಂಟ್ ಜಾರಿಯಾಗಿರೋದು. ಪೊಲೀಸರು ಈಗ ಹುಡುಕಾಟವನ್ನು ನಡೆಸಿದ್ದಾರೆ. ವಿಚಾರಣೆಗೆ ಯಡಿಯೂರಪ್ಪನವರು ಗೈರಾಗಿದ್ರು. ಸೊ ಬಿಎಸ್ವೈ ಬಂಧನಕ್ಕೆ ಈಗ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಈಗ ಜಾಮೀನು ರಹಿತವಾಗಿ ವಾರೆಂಟ್ ಜಾರಿಯಾಗಿದೆ. ಸೊ ಹಾಗಾಗಿ ಸಂಕಷ್ಟ ಯಡಿಯೂರಪ್ಪನವರಿಗೆ ಅರೆಸ್ಟ್ ಆಗ್ತಾರಾ ಅಂತ ಹೇಳಿ. ಸೊ ಕಾರಣ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿರೋದ್ರಿಂದ ಅರೆಸ್ಟ್ ಆಗುವಂತಹ ಸಾಧ್ಯತೆನೇ ಬಹುತೇಕ ಹೆಚ್ಚಾಗಿರುತ್ತೆ. 90%. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಯಡಿಯೂರಪ್ಪನವರ ಕೇಸ್ನಲ್ಲಿ ಏನಾಗ್ತಾ ಇದೆ? ಅರೆಸ್ಟ್ ಆಗೋದೇ ಗ್ಯಾರಂಟಿ ಆಗ್ತಾ ಇದೆಯಾ ಹೇಗೆ ಅಂತ? ಖಂಡಿತವಾಗಿ ಅರುಣ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಇವತ್ತು ಒಂದು ಕೋರ್ಟ್ ನಲ್ಲಿ ಒಂದು ಮಾಹಿತಿಯನ್ನ ನೀಡ್ತಾರೆ. ಮಾಹಿತಿಯ ಪ್ರಕಾರ ಪೋಕ್ಸೋ ಪ್ರಕರಣ ಮಾತ್ರ ಮಾಡಿಲ್ಲ ಅವರು, ಅಂದ್ರೆ ಏನೋ ದೂರು ಕೊಟ್ಟಂತವ್ರು ಮತ್ತು ದೂರು ಕೊಟ್ಟಂತ ಸಂತ್ರಸ್ತೆ ತಾಯಿನಿದ್ರು ಅವರಿಗೆ ಹಣದ ಆಮಿಷವನ್ನು ಕೂಡ ಒಡ್ಡಿದ್ರು. ಜೊತೆಗೆ ಕೆಲವೊಂದು ಸಾಕ್ಷ್ಯಗಳನ್ನ ನಾಶ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ನಾನ್ ಬೇಲೆಬಲ್ ವಾರೆಂಟ್ ಅನ್ನ ಇಶ್ಯೂ ಮಾಡ್ಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಆ ಮನವಿಯನ್ನ ಮಾಡ್ಕೊಂಡ ಬಳಿಕ ಸಿಐಡಿ ಪರ SPP ಅಶೋಕ್ ನಾಯಕ್ ಅವರು ಒಂದಷ್ಟು ವಾದವನ್ನ ಮಂಡನೆ ಮಾಡ್ತಾರೆ. ಮಂಡನೆ ಮಾಡಿದ ಬಳಿಕ ಆ ವಾದದ ಏನು ಪುರಸ್ಕಾರ ಮಾಡಿ ಇವಾಗ ನಾನ್ ಬೇಲೆಬಲ್ ವಾರೆಂಟ್ ಅಂದ್ರೆ ಜಾಮೀನು ರಹಿತ ಈಗ ವಾರೆಂಟ್ ನ ಇಶ್ಯೂ ಮಾಡಿದರೆ ಈ ಮೂಲಕ ಯಡಿಯೂರಪ್ಪ ಅವರನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಬಂಧನಕ್ಕೆ ಒಳಪಡಿಸಬಹುದು. ಅಂದ್ರೆ ಏನು ಪೋಕ್ಸೋ ಪ್ರಕರಣ ಏನಿದೆ, ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಯಡಿಯೂರಪ್ಪ ಅವ್ರನ್ನ ಬಂಧನ ಮಾಡ್ಲಿಕ್ಕೆ ಈಗ ಸಾಧ್ಯತೆಗಳಿವೆ. ಜೊತೆಗೆ ಇನ್ನೊಂದು ಸ್ಫೋಟಕ ಅಂಶವನ್ನು ಕೂಡ ಏನು ಕೋರ್ಟ್ ನಲ್ಲಿ ಒಂದು ಗಮನಕ್ಕೆ ತಂದ್ರು. ಯಡಿಯೂರಪ್ಪ ಅವರು ದೆಹಲಿಗೆ ಹೋಗ್ತೀನಿ ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲೂ ಕೂಡ ಅವರು ಪತ್ತೆ ಆಗಿಲ್ಲ, ನಾಪತ್ತೆ ಆಗಿದ್ದಾರೆ. ಅವರ ಲೊಕೇಶನ್ ಎಲ್ಲಿ ಕೂಡ ಸಿಗ್ತಾ ಇಲ್ಲ. ಲೊಕೇಶನ್ ಪತ್ತೆ ಮಾಡ್ಲಿಕ್ಕೂ ಕೂಡ ಸಿಐಡಿ ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಅವರನ್ನ ಹುಡುಕಾಟ ಮಾಡೋ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಮೂಲಕ ಯಡಿಯೂರಪ್ಪ ಅವರು ಬಂಧನ ಭೀತಿಯಿಂದ ತಲೆಮರೆಸ್ಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆನೂ ಕೂಡ ಅನುಮಾನಗಳು ಹುಡ್ತಾ ಇರೋಂಥದ್ದು. ಅಂದ್ರೆ ಅವರ ಪರ ವಕೀಲರು ಹೇಳ್ತಾರೆ ಯಡಿಯೂರಪ್ಪ ಅವರಿಗೆ ಒಂದಷ್ಟು ಕಾಲಾವಕಾಶಗಳು ಸಿಕ್ಕಿದ್ರೆ ಅವರು ವಿಚಾರಣೆಗೆ ಹಾಜರಾಗ್ತಿದ್ರು ಅಂತ ಹೇಳಿ. ಆದ್ರೆ ಈಗ ಅದೆಲ್ಲ ಕೂಡ ಈಗ ಸುಳ್ಳಾಗಿರುವಂತದ್ದು. ಅವರನ್ನ ಈಗ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಎಲ್ಲಿದ್ರು ಕೂಡ ಅವರನ್ನ ಬಂಧನ ಮಾಡ್ಲಿಕ್ಕೆ ಈಗ ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆ. ಜಾಮೀನು ರಹಿತ ವಾರೆಂಟ್ ಅನ್ನ ಇಶ್ಯೂ ಮಾಡಿರೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅವಕಾಶಗಳು ಈಗ ಸದ್ಯಕ್ಕೆ ಇಲ್ಲ. ಅಂದ್ರೆ ಹೈಕೋರ್ಟ್ಗೆ ಹೋಗಿ ಏನಾದ್ರು ಮನವಿಯನ್ನ ಮಾಡುವಂತ ಪ್ರಯತ್ನಗಳೇನಾದ್ರು ಮಾಡಬಹುದಾ, ಅದಕ್ಕೇನಾದ್ರು ಅವಕಾಶಗಳಿದೆಯಾ ಅಂತ ಹೇಳಿ ಈಗ ಯಡಿಯೂರಪ್ಪ ಅವರ ಪರ ವಕೀಲರು ಒಂದಷ್ಟು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಈಗ ಬೆಂಗಳೂರಿನಲ್ಲಿ ಯಡಿಯೂರಪ್ಪನವರು ಇಲ್ಲ, ಹಾಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ದೆಹಲಿಗೆ ಹೋಗಿದ್ದಾರೆ ಯಡಿಯೂರಪ್ಪನವರು. ಸೊ ಈಗ ಮಾಜಿ CM ಯಡಿಯೂರಪ್ಪನವರ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಅರೆಸ್ಟ್ ಆಗೋದು ಬಹುತೇಕ ಗ್ಯಾರಂಟಿ, ಯಾವ ಅನುಮಾನವೂ ಇಲ್ಲ ಅದರಲ್ಲಿ. ಈಗ ಕಾರಣ ಪೋಕ್ಸೋ ಕೇಸ್. ಅದು ಮಾಜಿ CM ಯಡಿಯೂರಪ್ಪ ಎಲ್ಲಿದ್ದಾರೆ? ದೆಹಲಿಯಲ್ಲೋ, ರಾಜಸ್ಥಾನದಲ್ಲೋ, ಮಧ್ಯಪ್ರದೇಶದಲ್ಲೋ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಯಡಿಯೂರಪ್ಪನವರು ನಾಪತ್ತೆಯಾಗಿದ್ದಾರೆ. ಮಾಜಿ CM ಯಡಿಯೂರಪ್ಪ ಎಲ್ಲಿದ್ದಾರೆ? ಪೋಕ್ಸೋ ಕೇಸ್ನಲ್ಲಿ ಅವರಿಗೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಸೊ ಹಾಗಾಗಿ ಅರೆಸ್ಟ್ ಆಗೋದು ಬಹುತೇಕ ಗ್ಯಾರಂಟಿ. ಕಾರಣ ಪೋಕ್ಸೋ ಕೇಸ್ ಇದು. ಸೊ ಹಾಗಾಗಿ ಅವರಿಗೆ ವಿಚಾರಣೆಗೆ ಹಾಜರಾಗಿರಲಿಲ್ಲ, ಗೈರಾಗಿದ್ರು. ಆ ನಿಟ್ಟಿನಲ್ಲಿ ಈಗ ಅವರ ಮೇಲೆ ಜಾಮೀನು ರಹಿತ, ಸೊ ಜಾಮೀನಿಗಿಲ್ಲ ಅಲ್ಲಿ. ಸೊ ಹಾಗಾಗಿ ಜಾಮೀನು ರಹಿತವಾದಂಥ ವಾರೆಂಟ್ ಜಾರಿಯಾಗಿದೆ, ಅಂದರೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಸೊ ಎಲ್ಲಿದ್ದಾರೆ ಏನು ಅನ್ನುವಂಥದ್ದು ಈಗ ಸದ್ಯಕ್ಕಂತೂ ಗೊತ್ತಾಗ್ತಿಲ್ಲ. ಪೊಲೀಸರು ಹುಡುಕಾಟವನ್ನಂತೂ ನಡೆಸ್ತಾ ಇದ್ದಾರೆ.